ಹಿಂಗೆನಾ? ಹಿಂಗೆ. ನಮಸ್ತೆ ಬಾಯ್ಸ್, ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಗಂಟೆ 10. ಇವಾಗ ಡೇಟ್ ಏನು? 4th ಅಕ್ಟೋಬರ್. ಸೊ ಇವಾಗ ಎಲ್ಲರೂ ವೈಲ್ಡ್ ವ್ಯಾಲಿ ರಿಟ್ರೀಟ್ ಅನ್ನೋ ಒಂದು ರೆಸಾರ್ಟ್ಗೆ ಹೊರಟಿರೋದು. ಕ್ಯೂ ಮ್ಯಾಂಗೋ ರೆಸಾರ್ಟ್. ಹಂಗೆ ಏನು ಕ್ಯೂ ಮ್ಯಾಂಗೋನ ಮ್ಯಾಂಗೋ ಮಿಸ್ಟ್ ಏನೋ ಹೋಗಿದ್ವಿ ಅಲ್ವಾ, ಆ ಥರ. ಕ್ಯೂ ಮ್ಯಾಂಗೋ. ಆದರೆ ಈ ಸತಿ 8 ಜನ, 2 ಕಾರು. ಈ ಇನ್ನೊಬ್ಬ ಯಶಸ್ ಅಂತ ಇದ್ದಾನೆ, ಅವನೊಂದು ಕಾರು, ನಮ್ದೊಂದು ಕಾರು. ಸೊ 8 ಜನ. ಇವಾಗ ನೆಕ್ಸ್ಟ್ ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಕನಕಪುರ ರೋಡ್ ಹತ್ರ ಮೀಟ್ ಆಗ್ತಿದ್ವಿ. ಆವಾಗ ಎಲ್ಲರೂ ಸಿಗೋಣ. ಬಾಯ್. ಏ ಶ್ರೀಶಾ, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಯಾವುದೋ ಒಂದು ಅನ್ನೋನ್ ರೋಡಲ್ಲಿ ಇದ್ದೀವಿ. ಎಷ್ಟು ತಿಂಗಳಾಯ್ತಾ? ಒಂದು ವಾರ ಆಯ್ತಾ? ಯಶಸ್ ಶ್ರೀಶಾಂಕ್ ತಿನ್ಸಪ್ಪ. ಹ್ಯಾಪಿ ಬರ್ಡೇ. ತೆಗಿಯಪ್ಪ ಫೋಟೋ. ಅಚ್ಚರ ಮುಖಕ್ಕೆ ಅಚ್ಚರ. ಬರ್ತಡೇ ಬಂಪ್ಸ್ ಬಿತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. 4 ತಿಂಗಳು ತಗೋತಾನೆ ನೋಡಿ. 4 ತಿಂಗಳಾದ್ಮೇಲೆ ವಿಡಿಯೋ ಬರುತ್ತೆ. ನಾವು ನಿಮ್ಮ ಥರ ಫ್ರೀ ಇರಲ್ಲ, ನಮಗೆ ಕೆಲಸಗಳಿರ್ತವೆ. ಸೊ ರೀಚ್ ಆಗಿದ್ದೀವಿ ವೈಲ್ಡ್ ವ್ಯಾಲಿ ಅಡ್ವೆಂಚರ್. ಇದು ಪಾರ್ಕಿಂಗ್. ಅದೇನದು ಅಲ್ಲಿ ಬೋರ್ಡ್ ಹಾಕಿದಾರೆ ನೋಡಲ್ಲಿ, ಅದು ಪಾರ್ಕಿಂಗ್ ವೈಲ್ಡ್ ವ್ಯಾಲಿ ಬೋರ್ಡ್. ಬೋರ್ಡ್ ಎಲ್ಲೂ ಇಲ್ಲ, ಯಾವುದೋ ಒಂದು ಡೈವರ್ಷನ್ ತೋರಿಸುತ್ತೆ. ರೋಡ್ ಅಂತೂ ಹದ್ಗೆಟ್ಟೋಗಿದೆ. ಚೆನ್ನಾಗಿ ಓಡಿಸಿದ್ರೆ ಏನು ತೊಂದರೆ ಇಲ್ಲ. ಅದು ಅವತ್ತು ನೋಡೋದು ನಿಂದು ಹಂಗೆ ಆಗುತ್ತೋ. ನೀ ಪಾರ್ಟ್ 1 ಒಂದಿನ ಹಾಕು, ಮತ್ತೆ 2 ತಿಂಗಳಾದ್ಮೇಲೆ ಪಾರ್ಟ್ 2 ಹಾಕು, ಅವಾಗ ವ್ಯೂಸ್ ಕಮ್ಮಿ ಆಗುತ್ತೆ. ನನ್ನ ವ್ಯೂಸಿಗೆ ನಡೀತಿಲ್ಲ ಬಿಡೋ, ಅದು ಬಂದಾಗ ಬರುತ್ತೆ. ಅದಕ್ಕೆಲ್ಲ ಜಾಸ್ತಿ ಕೊರಗಬಾರ್ದು. ಓಕೆ, ರಿಸೆಪ್ಷನ್ ಎಂಟ್ರಿ ಇಲ್ಲಿದೆ. ಯಾಕೋ ನೀರು ಹಾಕೋ. ಬ್ಯಾಡ್ಮಿಂಟನ್ ಜ್ಯೂಸ್ ಹಾಕೋ ಬಂದಿದ್ದು. ಹೌದಾ, ಬ್ಯಾಡ್ಮಿಂಟನ್ ಜ್ಯೂಸ್ ಅಲ್ಲಿ ಇದೆಯಾ? ಕ್ಯೂ ಮ್ಯಾಂಗೋಲಿ ಟ್ರೆಕ್ಕಿಂಗ್ ಬಂದಿದ್ದಾನೆ, ಬ್ಯಾಡ್ಮಿಂಟನ್ ಜ್ಯೂಸ್ ಹಾಕೋತಾ ಇದ್ದಾನೆ. ಓಕೆನಾ, ಒಂದೊಂದು ಸ್ಟೆಪ್ಗೂ ಜಾರ್ತಾ ಇದೆ. ಲಿಟ್ರಲಿ ಅಂಬೆಗಾಲಲ್ಲಿ ಬಂದಿದ್ದಾನೆ. ಸೊ ಗೈಸ್, ಅವ್ರನ್ನ ತೋರ್ಸೋ. ಇಲ್ಲಿ ಸೊ ಬ್ಯಾಂಡ್ ಕೊಟ್ಟಿದ್ದಾರೆ. ಕೂಪನ್ಸ್ ಇಸ್ಕೊಳ್ಳೋ ಅಡ್ವೆಂಚರ್ ಆಕ್ಟಿವಿಟೀಸ್ದು. ಹಾಂ, ಹೌದಾ? ಓಕೆ. ಸೊ ಓಕೆ, ಇದು ಮೇಲ್ಗಡೆ ಇದೆಲ್ಲ ಟಾಪು, ಅದು 25 ಗೇಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು 9 ಪೇಡ್ ಆಕ್ಟಿವಿಟಿ ಇರುತ್ತೆ, ಇದು ಪೇ ಮಾಡಿ ತಗೋಬೇಕು. 6 ವರೆಗೂ ಪೂಲ್ ಯೂಸ್ ಮಾಡ್ಕೊಳ್ಬೋದು. ನೈಟ್ ಬಾನ್ಫೈರ್ ವಿತ್ ಮ್ಯೂಸಿಕ್ 8 to 10 ಇರುತ್ತೆ. ನಾಳೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗ್ಬೋದು. ಓನ್ ವೆಹಿಕಲ್ ಇರಬೇಕು. ನಿಮ್ಮದು 6:30ಗೆ ರೆಡಿ ಇರಬೇಕಾಗುತ್ತೆ. ವೆಲ್ಕಮ್ ಡ್ರಿಂಕ್ ರೆಡಿ ಇದೆ. ಲಂಚು 1:30 to 3 ವರೆಗೂ ಇರುತ್ತೆ. IT 5 to 6 ಟೀ ಕಾಫಿ ಸ್ನ್ಯಾಕ್ಸು. ಸ್ಟಾರ್ಟರ್ಸ್ ಬೇಕಾದ್ರೆ ಆರ್ಡರ್ ಮಾಡ್ಕೋಬೋದು, ಅದು ಎಕ್ಸ್ಟ್ರಾ ಚಾರ್ಜಬಲ್ ಆಗುತ್ತೆ. ಮೆನು ಬಂದು ಡೈನಿಂಗ್ ಹಾಲಲ್ಲಿ ಇರುತ್ತೆ. ಓಕೆ. ಇದು ಡಿನ್ನರ್ ಬಂದು 9 to 10:30. ಟುಮಾರೋ ಬ್ರೇಕಪ್ 9 to 10:30 ಇರುತ್ತೆ. 11ಗೆ ಚೆಕ್ಔಟ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ತೋರಿಸ್ತೀನಿ. ಯಶಸ್ ಬಾರೋ. ಟೆಂಟ್ ಹತ್ರ ಹೋಗ್ತಾ ಇದ್ದೀವಿ. ಟೆಂಟ್ಸ್ ತೋರಿಸ್ತಾರಂತೆ. ಸೊ ಕರೆಕ್ಟಾಗಿ ಈಗ 1 o'clock ಆಗಿದೆ. ಸೊ ಇಲ್ಲಿ ಕಾಟೇಜಸ್ ಇದೆ. ಕಾಟೇಜಸ್ ಎಲ್ಲ ನಾವು ಬರೋಕ್ಕೆ ಬುಕ್ಕಾಗಿ ಹೋಗಿದೆ. ಇದು ಟ್ರೀ ಹೌಸ್ ಇದೆ. ಇಲ್ಲೊಂದು ಕೆಫೆ, ಡೈನಿಂಗ್ ಏರಿಯಾ, ಟ್ರೀ ಹೌಸ್ ಇದೆ ಇಲ್ಲಿ. ಸೊ ದೀಸ್ ಆರ್ ದ ಕಾಟೇಜಸ್. ಅಲ್ಲಿ ಟೆಂಟ್.
ಸೊ ಊಟಕ್ಕೆ ಬಂದಿದ್ದೀವಿ ಗೈಸ್. ಸುಧನ್ವಾ ಜಿಂಬಾಡಿ, ಸುಧನ್ವಾ ಜಿಂಬಾಡಿ, ಡೋಲೆ ಶೋಲೆ ತೋರಿಸು. ಸುಧನ್ವಾ ಜಿಂಬಾಡಿ. ಜಿಪ್ಲೈನಿಗೆ ಬಂದಿದ್ದೀವಿ. ದಿಸ್ ಇಸ್ ವೇರ್ ದ ಜಿಪ್ಲೈನ್ ಸ್ಟಾರ್ಟ್ಸ್. ಅಲ್ಲಿ ಎಂಡ್ ಆಗುತ್ತೆ ಸರ್. ಇದು ಲಾಂಗೆಸ್ಟ್ ಜಿಪ್ಲೈನಾ? ಇದು ಫುಲ್ ಬ್ಯಾಂಗ್ಳೂರಿಗೆ ಲಾಂಗೆಸ್ಟ್ ಜಿಪ್ಲೈನಾ? ಸೊ ಅಲ್ಲೋಗಿ ಎಂಡ್ ಆಗುತ್ತೆ. ವಿಡಿಯೋ ಮಾಡ್ಬೋದಾ ಸರ್ ಒಂದಿಗೂ? ವಿಡಿಯೋ ಮಾಡಬೇಕಾ ಮಾಡಿ. ಹಾಂ ಮೊಬೈಲ್ ಜಾಡ್ ಆಗುತ್ತೆ ಏನಾಗುತ್ತೆ ಓಕೆ. ಗೈಸ್ ಶುಭೋದಯ. ಬೆಳಗ್ಗೆ 6:30. ಹಲೋ, ಗುಡ್ ಮಾರ್ನಿಂಗ್. ಸೊ ಟುವರ್ಡ್ಸ್ ಟ್ರೆಕ್ಕಿಂಗ್ ಪಾಯಿಂಟ್ ಹೊರಟಿರೋದು. 2 ಕಿಲೋಮೀಟರ್ಸ್ ಇಲ್ಲಿಂದ ಓನ್ ವೆಹಿಕಲಲ್ಲಿ ಹೋಗ್ಬೇಕಂತೆ. ಅಲ್ಲಿಂದ ವಾಟ್ ಈಸ್ ದಟ್ ಸಮ್ ಬೆಟ್ಟ ಹೇಳಿದ್ರು. ರೋಡ್ಗಳೆಲ್ಲ ಹದಗೆಟ್ಟೋಗಿದೆ. ಸೊ ಡೈರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಸಿಗೋಣ. ನನಗೆ ರೋಡ್ ನೋಡಬೇಕು, ನಿಮ್ಮನ್ನೆಲ್ಲ ಬಾಯ್ ಬಾಯ್, ಸಾರಿ. ಸೊ ಟ್ರೆಕ್ಕಿಂಗ್ ಬಂದಿದ್ದೀವಿ. ಬೆಳಗ್ಗೆ ಫುಲ್ ಮಿಸ್ಟ್ ಇದೆ. ಡೋಂಟ್ ಟೇಕ್ ಇಟ್ ಈಸಿ ಗೈಸ್. ಇಲ್ಲಿಗೆ ಬಂದರೆ ದಿಸ್ ಟ್ರೆಕ್ ಈಸ್ ನಾಟ್ ಈಸಿ. ನಾನು ಯಾವುದೋ ಚಿಲ್ಟಾರ್ ಇರುತ್ತೆ ಅಂದ್ಕೊಂಡೆ, ಬಟ್ ಇಟ್ ಪ್ಲೇಡ್ ವಿತ್ ಮೈ ಮೈಂಡ್. ಅಪ್ಪ, ಯಾಕೋ ಯಶಸ್ ಕೂತ್ಬಿಟ್ಟೆ ಅಲ್ವೇನೋ? ಊಫ್, ಪೀಕ್ ರೀಚ್ ಆಗಿದ್ದೀವಿ. ಸೊ ಇಟ್ ಈಸ್ ಲೈಕ್ ವೆರಿ ಗುಡ್ ವ್ಯೂ. ಸಕ್ಕದಾಗಿದೆ. ಇಲ್ಲೊಂದು ದೇವಸ್ಥಾನ ಇದೆ ಅಂತೆ. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಮೈ ಸೆಕೆಂಡ್ ಬ್ಲಾಗ್ ಇಲ್ಲಿ ತನಕ ಬೈಕಲ್ಲಿ ಬಂದಿದೆ. ಮೇಲ್ಗಡೆ ತನಕ ಹಿಂಭಾಗದ ರೂಟಲ್ಲಿ ಬೈಕ್ ಬರುತ್ತೆ. ಫ್ರಮ್ ದ ಅದರ್ ಸೈಡ್ ಇಟ್ ಇಸ್ ಟ್ರಕ್. ಸೊ ದ ಸೇಮ್ ಸ್ಪಾಟ್ ದೇರ್ ಐ ಹ್ಯಾಡ್ ಪಾರ್ಕ್ ಮೈ ಬೈಕ್. ಇಲ್ಲಿ ಫೋಟೋ ತೊಗೊಂಡಿದ್ದೆ, ಅಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು. ಆ ಸೈಡ್ ಇನ್ನೂ ವ್ಯೂ ಸಖತ್ತಾಗಿದೆ. ಇಟ್ ಈಸ್ ಓವರ್ ಆಲ್ ವರ್ತ್ ಇಟ್. ಟ್ರೆಕ್ ಈಸ್ ನಾಟ್ ಈಸಿ. ಅಂದರೆ
ವಿ ಕಂಪೇರ್ಡ್ ಇಟ್ ವಿತ್ ಕ್ಯೂ ಮ್ಯಾಂಗೋ ರೆಸಾರ್ಟ್ಸ್. ಸೊ ವಿ ಥಾಟ್ ಏನೋ ನಡ್ಕೊಂಡು ಹೋಗೋದಿರುತ್ತೆ, ನಡ್ಕೊಂಡು ಕೆಳಗೆ ಇಳಿಯೋದಿರುತ್ತೆ ಅಂತ. ಬಟ್ ಇಟ್ ವಾಸ್ ವೇ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ಸೊ ನಮ್ಮದು ಮೈಂಡ್ ಸೆಟ್ ಈಸಿ ಇರುತ್ತೆ ಅಂತ ಇತ್ತು, ಅದಕ್ಕೆ ಈ ಥರ ಆಯಿತು. ಬಟ್ ಯಾ, ಕಷ್ಟ ಇರಲಿಲ್ಲ. ಇಟ್ ವಾಸ್ ಗುಡ್, ಪ್ರಿಟಿ ಗುಡ್. ಸೊ ಎಲ್ರಿಗೂ ಡ್ರಾಪ್ ಆಯಿತು. ನನಗೆ ಔಟ್ರೋ ಮಾಡೋದು ಮರ್ತೋಯ್ತು. ಅಲ್ಲಿಂದ ಹೊರಡೋವಾಗ ಫನ್ ಇತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇನ್ಫ್ಯಾಕ್ಟ್ ನೀವು ಒಂದ್ಸತಿ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್, ಕ್ಲಾಸ್ಮೇಟ್ಸ್ ಎಲ್ಲರ ಜೊತೆ ಯಾರ ಜೊತೆ ಬೇಕಂದ್ರು ಹೋಗಿ ಈ ಥರ ಅದೇ ಜಾಗಕ್ಕೆ ಹೋಗಿ ಅನ್ನಲ್ಲ, ಬಟ್ ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಿ ಹ್ಯಾವ್ ಅ ಡೇ ಔಟ್, ಎಂಜಾಯ್ ಮಾಡಿ. ಇಟ್ ವಿಲ್ ಬಿ ಟ್ರೂ ಫನ್. ಸೊ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸು ಆದಷ್ಟು ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಡಿಟಿಂಗಿಗೆ ಆ್ಯಸ್ ಯೂಶಲ್ ಟೈಮ್ ಆಗ್ತಿಲ್ಲ. ಸಾಟರ್ಡೆ ಸಂಡೇನೇ ಟೈಮ್ ಆಗೋದು, ಅದು ಮನೇಲಿದ್ದರೆ ಕೂತ್ಕೊಂಡು ಮಾಡ್ಬೋದು. ಮನೆಯಲ್ಲೇ ಇರಲ್ಲ ಸಾಟರ್ಡೆ ಸಂಡೇ. ನಂದು ದೇವ್ಗರ್ದು ಒಂದು ವ್ಲಾಗ್ಸ್ ಬಿದ್ದಿದ್ದಾವೆ. ಈ ಸಾಟರ್ಡೆ ಸಂಡೇ ಮಾಡೋಣ ಅಂದರೆ ಆಚೆ ಹೋಗಿದ್ವಿ. ಹಾಗೆ ನೆಕ್ಸ್ಟ್ ಸಾಟರ್ಡೆ ಸಂಡೇ ನೋಡಬೇಕಿನ್ನು ಏನು ಪ್ಲ್ಯಾನ್ ಆಗುತ್ತೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೋಟಿವೇಶನ್ ಸಿಗುತ್ತೆ, ಇನ್ನೂ ಗ್ರೋ ಆಗಬೇಕು. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದೆ ಯಾವುದಾದ್ರೂ ಬ್ಲಾಗಲ್ಲಿ ಸಿಗೋಣ. ಹೀಗೆ ಬಾಯ್ ಬಾಯ್.